ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5ನೇ ಆರೋಪಿ ಬೈರತಿ ಬಸವರಾಜ್ ಕಸ್ಟಡಿಗೆ ಮನವಿಯನ್ನು ಮಾಡಲಾಗಿದೆ. ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಿದ್ದ ವೇಳೆಯಲ್ಲಿ ಸಿಐಡಿಗೆ ಮನವಿ ಸಲ್ಲಿಸಿದ್ದೀನಿ. ನಮಗೆ ಕಸ್ಟಡಿ ಕೊಡಬೇಕು, ನೀವು ವಿಚಾರಣೆ ಮಾಡಬೇಕು. ಹಿಂದೆ ವಿಚಾರಣೆ ಮಾಡಿದ್ದಾಗಲೂ ಕೂಡ ಸರಿಯಾದ ಸಮರ್ಪಕವಾದಂಥ ಉತ್ತರ ಕೊಡಲಿಲ್ಲ. ಇವರು ಏನು ಕೇಳಿದ್ರು ಗೊತ್ತಿಲ್ಲ ಅಷ್ಟೇ ಹೇಳ್ತಾ ಇದ್ರು. ಬೇರೆ ನಾವು ಕೊಲೆ ಆರೋಪಿಗಳನ್ನು ಮಾತನಾಡಿಸಿದಾಗ ನಮಗೊಂದಷ್ಟು ಮಾಹಿತಿ ಸಿಕ್ಕಿದೆ. ಆ ಮಾಹಿತಿಯ ಬಗ್ಗೆ ನಾವು ಬೈರತಿ ಅವರಿಂದನೇ ವಿಷಯ ತಗೊಳ್ಬೇಕು ನಾವು ಅಂತ ಸಿಐಡಿ ಅವರ ವಾದ. ಏನು ಕಾರಣಗಳು? 9 ಕಾರಣ ಇದೆ ನಮಗೆ. ಬೈರತಿ ಬಸವರಾಜ್ ನಮ್ಮ ಕಸ್ಟಡಿಗೆ ಯಾಕೆ ಬೇಕು ಅಂತ ಹೇಳಿದ್ರೆ 9 ಪ್ರಮುಖ ಕಾರಣಗಳಿವೆ ನಮಗೆ. ಆ ಕಾರಣಕ್ಕೆ ನಮಗೆ ಕೊಡಬೇಕು ಅಂತ ಸಿಐಡಿ ರಿಮ್ಯಾಂಡ್ ಅರ್ಜಿಯಲ್ಲಿ ಯಾವ ಕಾರಣಗಳನ್ನು ಕೊಟ್ಟಿದೆ, TV5ನಲ್ಲಿ ಸಿಐಡಿ ಕೊಟ್ಟಿದ್ದಂಥ 9 ಪ್ರಬಲ ಕಾರಣಗಳು ನಿಮ್ಮ ಮುಂದೆ ಇದೆ. ಇಲ್ಲಿ ಏನು ಕಾರಣಕ್ಕೆ ಕಸ್ಟಡಿ ಕೇಳಿ ಅಲ್ಲಿ ವಿಚಾರಣೆ ಮಾಡಬೇಕು ಇವ್ರನ್ನ ಅಂತ ಕೂಲಂಕಷ ವಿಚಾರಣೆ ಮಾಡಿ ಹೇಳಿಕೆಯನ್ನು ತೊಗೋಬೇಕು ನಾವು. ಕೂಲಂಕಷವಾಗಿ ಬೈರತಿ ಬಸವರಾಜ್ ಅವ್ರನ್ನ ವಿಚಾರಣೆ ಮಾಡಬೇಕು ನಾವು. ಅವರ ಸ್ಟೇಟ್ಮೆಂಟ್ ತೊಗೊಳ್ಬೇಕು, ದಾಖಲಿಸ್ಕೊಳ್ಬೇಕು ನಾವು ಅಂತ. ಕೃತ್ಯ ಪೂರ್ವದ ಚಲನವಲನದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಬೇಕು. ಬಿಕ್ಲು ಶಿವನ ಮರ್ಡರ್ ಆಗಿರೋದು ಒಂದು ಕಡೆ, ಮರ್ಡರ್ಗೆ ಮುಂಚೆ ಏನೇನಾಗಿತ್ತಲ್ಲ ಅದಕ್ಕೆ ಪೂರ್ವಭಾವಿಯಾಗಿ ಆಗ ಯಾರ್ಯಾರ ನಡವಳಿಕೆಗಳು ಚಲನವಲನ ಹೇಗಿತ್ತು, ಯಾರೆಲ್ಲಿದ್ದರು, ಯಾವ ಥರ ಪ್ಲ್ಯಾನ್ ಮಾಡಿದ್ರು, ಅದು ಇದು ಮತ್ತೊಂದು ಅಂತ ಹೇಳಿ ಅದರ ಬಗ್ಗೆ ಮಾಹಿತಿ ಬೇಕು ನಮಗೆ. ಬೈರತಿ ಬಳಕೆ ಮಾಡ್ತಾ ಇದ್ದಂಥ ಮೊಬೈಲ್ಗಳ ರಿಕವರಿ ಬಾಕಿ ಇದೆ. ಇನ್ನೂ ಕೂಡ ಬೈರತಿ ಮೊಬೈಲ್ಗಳನ್ನ ವಶಪಡಿಸಿಕೊಂಡಿಲ್ಲ ಇಲ್ಲಿವರೆಗೂ. ಸಾಕ್ಷಿದಾರರು ಆರೋಪಿಗಳ ಹೇಳಿಕೆಯ ಬಗ್ಗೆ ಖಾತ್ರಿಪಡಿಸ್ಕೊಳ್ಬೇಕು. ಇದೇ ಕೇಸಲ್ಲಿ ಬೇರೆ ಏನೇನೋ ಹೇಳಿರ್ತಾರೆ ಬೇರೆ ಸಾಕ್ಷಿಗಳು. ಬೈರತಿ ಪಾತ್ರ ಹೀಗಿತ್ತು ಹಾಗಿತ್ತು, ಅವರೇ ಹೊಡೆಸಿದ್ದು, ಅವರೇ ಸಾಯಿಸಿದ್ದು, ಅವರೇ ಆವಾಜ್ ಹಾಕ್ಸಿದ್ದು, ಅವರೇ ಬೈದಿದ್ದು, ಪ್ಲ್ಯಾನ್ ಮಾಡಿದ್ದು ಅವರೇ, ಈ ಥರದ್ದು ಏನೋ ಒಂದಷ್ಟು ಹೇಳಿರ್ತಾರೆ ಅವರು. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೈರತಿ ಅವರಿಂದ ಆ ಸಾಕ್ಷಿಗಳ ಹೇಳಿಕೆಗೂ ಬೈರತಿ ಬಸವರಾಜ್ ಅವರೇ ನಿಮಗೂ ಇರತಕ್ಕಂಥ ಸಂಬಂಧ ಏನು ಅಂತ ಖಾತ್ರಿಪಡಿಸ್ಕೊಳ್ಬೇಕಾಗತ್ತೆ. ಮನೆ ಗೃಹ ಕಚೇರಿಯಲ್ಲಿ ಶೋಧ ನಡೆಸಿ ಸಾಕ್ಷ್ಯಾಧಾರ ಸಂಗ್ರಹ ಮಾಡಬೇಕಾಗಿದೆ. ಇತರೆ ಆರೋಪಿಗಳೊಂದಿಗೆ ಸೇರಿಕೊಂಡು ಪಿತೂರಿ ಮಾಡಿದ್ದ ಸ್ಥಳಗಳ ಗುರುತಿಸಬೇಕಾಗತ್ತೆ. ಆರೋಪಿಯ ರಿಯಲ್ ಎಸ್ಟೇಟ್ ವ್ಯವಹಾರ ಹೇಗಿತ್ತು, ಏನಿತ್ತು, ಯಾವ ಜಾಗ, ಬಿಕ್ಲು ಶಿವನ್ಗೆ ಯಾವ ಜಾಗ ಸೇರಿತ್ತು, ಜಗ್ಗನ್ಗೆ ಯಾವ ಜಾಗ ಸೇರಿತ್ತು, ಇದರಲ್ಲಿ ಬೈರತಿ ಬಸವರಾಜ್ ಪಾತ್ರ ಏನಿತ್ತು ಅಂಥೇಳಿ ಅದರ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಮಾಡಬೇಕಾಗತ್ತೆ. A1 A20 A20 ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ನೀಡಿದಂಥ ಬೆಂಬಲದ ಬಗ್ಗೆ ತನಿಖೆ ಬಾಕಿ ಇದೆ. ಬಿಕ್ಲು ಶಿವನಿಗೆ ಜಗ್ಗ, ಬೈರತಿಯಿಂದ ಜೀವ ಬೆದರಿಕೆಯ ಬಗ್ಗೆ ವಿಚಾರಣೆ ಕೂಡ ಮಾಡಬೇಕು. ಎಲ್ಲ ಕಾರಣಗಳಿಂದ ಬೈರತಿ ಬಸವರಾಜ್ ಕಸ್ಟಡಿಗೆ ಬೇಕು ಅಂಥೇಳಿ ಸಿಐಡಿ ಕೇಳಿದೆ. ಡೀಟೇಲ್ಸ್ಗಳಿಗೆ ಇದಕ್ಕೆ ಸಂತೋಷ್ ಪಟೇಲ್ ಎಷ್ಟೊತ್ತಿಗೆ ಒಂದು ಕಡೆ ಆ್ಯಂಜಿಯೋಗ್ರಾಮ್ನ ಒಂದು ವರದಿ ಬರಲಿದೆ, ಆ್ಯಂಜಿಯೋಗ್ರಾಮ್ನ ಒಂದು ವರದಿ ಸಿಕ್ಕಲಿದೆ. ಅದರ ಆಧಾರದ ಮೇಲೆ ಚಿಕಿತ್ಸೆ ಕೊಡಬೇಕಾ, ಕಸ್ಟಡಿ ಕೊಡಬೇಕಾ ಡಿಸೈಡ್ ಆಗುತ್ತೆ ಒಂದು ಕಡೆ. ಇದಾದ ಮೇಲೆ ಈ 9 ಕಾರಣಗಳನ್ನು ಕೇಳಿ ಸಿಐಡಿ ಕಸ್ಟಡಿ ಕೊಡಬೇಕು ಅಂತ ಕೇಳಿದೆ. ಇವತ್ತು ಕೋರ್ಟ್ ರಜಾ ಇದೆ. ಇದೆಲ್ಲ ಆಗ್ಲಿಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಅಂತ ಸಂತೋಷ್? ರಮಕಾಂತ್, ಈಗಾಗಲೇ ಏನು ವೈದ್ಯರು ಚಿಕಿತ್ಸೆಗಳನ್ನು ಮತ್ತು ಅವರ ಹೃದಯ ಸಂಬಂಧಿ ತಪಾಸಣೆಗಳನ್ನು ಮಾಡ್ತಾ ಇರುವಂಥದ್ದು. ಎವರಿ 4 hours ಒನ್ಸ್ ಅಲ್ಲಿನ ಅವರ ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ. ಏನೆಲ್ಲ ಏರಿಳಿತಗಳಾಗ್ತಾ ಇದೆ ದೇಹದಲ್ಲಿ ಅನ್ನೋದ್ರ ಬಗ್ಗೆ ಈ ಮಾಹಿತಿಯನ್ನು ಕೂಡ ಅವರು ಕಲೆ ಹಾಕ್ತಾ ಇರುವಂಥದ್ದು. ಈಗಾಗಲೇ ಆಂಜಿಯೋಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ಚೆಕಪ್ಗಳನ್ನು ಮಾಡಲಾಗಿದೆ. ಅದರ ವರದಿಗಳು ಬರಬೇಕು. ಅದರ ಜೊತೆಗೆ ಇವತ್ತು ಸಂಜೆವರೆಗೂ ಕೂಡ ಅವರ ಅಬ್ಸರ್ವೇಷನಲ್ಲಿ ಇಡಬೇಕಾಗುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ಇನ್ನು ಆಸ್ಪತ್ರೆ ಕಡೆಯಿಂದ ಯಾರೂ ಕೂಡ ಯಾವುದೇ ಸ್ಪಷ್ಟನೆಯನ್ನು ಕೊಡಲಿಕ್ಕೆ ನಿರಾಕರಣೆಯನ್ನು ಮಾಡ್ತಾ ಇರುವಂಥದ್ದು ಇನ್ನೂ ಕೂಡ ಕೊಟ್ಟಿಲ್ಲ. ಕೇವಲ ಅಬ್ಸರ್ವೇಷನ್ಲಿದ್ದಾರೆ. ಹೀಗಾಗಿ ಯಾವುದೇ ಮಾಹಿತಿ ಸದ್ಯಕ್ಕೆ ಇಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತದೆ. ಏನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಲ್ಲಿನ ವೈದ್ಯರು ರೆಫರ್ ಮಾಡಿದಂತೆ ಹೃದ್ರೋಗ ಏನು ಜಯದೇವ ಆಸ್ಪತ್ರೆ ಏನಿದೆ ಇಲ್ಲಿ ಚಿಕಿತ್ಸೆ ಅನ್ನೋದು ತಪಾಸಣೆಯನ್ನು ಮಾಡಿಸಿ ಒಂದು ವರದಿಯನ್ನು ತೆಗೆದುಕೊಳ್ಳಿ ಅಂತ, ಅದರಂತೆ ಈ ವರದಿಗೆ ಕಾಯ್ತಾರೆ. ವರದಿ ಬಂದ ಬಳಿಕ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಬೇಕಾಗುತ್ತಾ, ಇಲ್ಲ ವರದಿಯಲ್ಲಿ ಅವ್ರಿಗೇನಾದರೂ ಚಿಕಿತ್ಸೆಯನ್ನು ಮುಂದುವರಿಸಬೇಕಾಗತ್ತೆ, ಜಯದೇವ ಆಸ್ಪತ್ರೆಯಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರನ್ನ ಸದ್ಯಕ್ಕೆ ಏನು ನ್ಯಾಯಾಧೀಶರ ಮನೆಗಾಗಲಿ ಇಲ್ಲ ಕೋರ್ಟ್ಗಾಗಲಿ ಅವ್ರನ್ನ ಯಾವುದೇ ಹಂತದಲ್ಲೂ ಕೂಡ ಹಾಜರುಪಡಿಸೋಕ್ಕೆ ಆಗೋದಿಲ್ಲ. ಇಲ್ಲಿನ ವರದಿಯ ಮೇಲೆ ಅಂದರೆ ಇವತ್ತು ಜಯದೇವ ಆಸ್ಪತ್ರೆ ವೈದ್ಯರು ಕೊಡುವಂಥ ವರದಿ ಏನಿದೆ ಅದು ಬೈರತಿಯವರ ಭವಿಷ್ಯವನ್ನು ನಿರ್ಧಾರವನ್ನು ಮಾಡುತ್ತೆ. ಅಂದರೆ ಇವತ್ತೇ ಏನಾದರೂ ಒಂದು ವೇಳೆ ಡಿಸ್ಚಾರ್ಜ್ ಮಾಡಿದರೆ ಅವ್ರನ್ನ ನ್ಯಾಯಾಧೀಶರ ಮನೆಗೆ ವರದಿ ಸಮೇತ ತೆಗೆದುಕೊಂಡೋಗಿ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ ಬಳಿಕ ಏನು ಅವ್ರನ್ನ ಬಹುತೇಕವಾಗಿ ಜೇಸಿ ಕೊಡುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಮನೆಗೆ ಪ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು. ಸೋಮವಾರ ಇವ್ರನ್ನ ಓಪನ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ನೀವು ಬೇಕಂದರೆ ಅಧಿಕಾರಿಗಳ ಕಸ್ಟಡಿಗೆ ತೆಗೆದುಕೊಳ್ಳಿ ಅಂತ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇವತ್ತು ವೈದ್ಯರು ಏನು ವರದಿಯನ್ನು ಕೊಡ್ತಾರೆ ಆ ವರದಿಗಾಗಿ ಸಿಐಡಿ ಅಧಿಕಾರಿಗಳು ಕಾಯ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಅವರ ಬೆಂಬಲಿಗರು ಇಲ್ಲಿ ಸೇರ್ಬೋದು ಅನ್ನೋ ಕಾರಣಕ್ಕೆ ಭದ್ರತೆಗಳನ್ನು ಕೊಟ್ಕೊಂಡು ಇಲ್ಲಿ ಕಾಯ್ತಾ ಇದ್ದಾರೆ. ಏನೆಲ್ಲ ಆಗುತ್ತೆ ಅನ್ನೋದು ಸಂಜೆಯ ವೇಳೆಗೆ ಒಂದು ಸ್ಪಷ್ಟ ಮಾಹಿತಿ ಹೊರಬೀಳುವಂಥದ್ದು.